40% ಕಮಿಷನ್ ಆರೋಪ ಎಸ್ಐಟಿ ರಚನೆಗೆ ನಿರ್ಧರಿಸಲಾಗಿದೆ. ಕಮಿಷನ್ ಆರೋಪ ಪರಿಶೀಲನೆಗೆ ಸರ್ಕಾರ ಸಜ್ಜಾಗಿದೆ. ಸಂಪುಟ ಸಭೆಯಲ್ಲಿ ವಿಚಾರಣಾ ವರದಿ ಇವತ್ತು ಮಂಡನೆ ಆಗಿದೆ. ಬರೋಬ್ಬರಿ 1726 ಕಾಮಗಾರಿ ಬಗ್ಗೆ ವಿವರವಾದ ಆಪಾದನೆಗಳಿದೆ. ಗಂಭೀರವಾದ ವರದಿಯ ಹಿನ್ನೆಲೆ ಎಸ್ಐಟಿ ರಚನೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಎಸ್ಐಟಿ ರಚನೆ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅವರು ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ರಾಜ್ಯ ಸರ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ಮಾಡಿತ್ತು. ಅವರು ವಿಚಾರಣಾ ನಡೆಸಿ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. LOCಗಳನ್ನು ಔಟ್ ಆಫ್ ಟರ್ನ್ ಕೊಟ್ಟಿರ್ತಕ್ಕಂಥದ್ದು, ಕೆಲವುಗಳಲ್ಲಿ ಈ ಹಂಚಿಕೆ ಆಗುವಂಥದ್ರಲ್ಲೇ ಟೆಂಡರ್ ಪ್ರಾಸೆಸ್ನಲ್ಲೇ ಮೆಡ್ಲಿಂಗ್ ಬೈ ಅದರ್ಸ್, whether it was a political people, administrative people, whosoever it is, ಅವುಗಳ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಆ ಟ್ಯಾಬ್ಯುಲರ್ ಫಾರ್ಮ್ನೊಳಗಿನ ವಿವರವನ್ನು ಕೊಟ್ಟಿದ್ದಾರೆ. ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು SITಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.